ಇಲ್ಲಿಂದ ಹೋಗೋದೇ ಆದ್ರೆ ಡಾಕ್ಟ್ರಿಗೆ ಕಣ್ ತೋರಿಸೇ ಹೋಗ್ಬೇಕು, ಅಥವಾ ನನಗೆ ಕಾರಣ ಏನು ಅಂತ ಗೊತ್ತಾಗಬೇಕು. ಇಲ್ದಿದ್ರೆ ನಾನು ಹೋಗಕ್ ಬಿಡಲ್ಲ. ಅಷ್ಟಕ್ಕೂ ದೃಷ್ಟಿ ಬರೋದ್ರಿಂದ ಏನು ಪ್ರಾಬ್ಲಮ್? ನನಗೆ ದೃಷ್ಟಿ ಬಂದ್ರೆ? ಹಾ, ದೃಷ್ಟಿ ಬಂದ್ರೆ ಹೇಳು, ಅದನ್ನ ಕೇಳಕ್ಕಂತಾನೆ ನಾನು ಅವಾಗಿಂದ ಕಾಯ್ತಾ ಇದ್ದೀನಿ. ನನಗೆ ದೃಷ್ಟಿ ಬಂದ್ರೆ ಮಾತ್ರ ಮಾತಾಡ್ತೀಯಾ? ಕಣ್ಣಿದ್ರೆ ಮಾತ್ರ ನನ್ನ ಪ್ರೀತಿಸ್ತೀಯಾ? ನೀನ್ ಪ್ರೀತಿಸಿದ್ದು ನನ್ನನ್ನ, ನನ್ನ ಕಣ್ಗಳನ್ನ. ಏಯ್ ಹೇಯ್ ಮೆಂಟಲ್, ಏನ್ ಮಾತಾಡ್ತಿದ್ಯಾ? ನನ್ನಲ್ಲಿ ಏನ್ ಇಷ್ಟ ಅಂದಾಗ ನೀನ್ ಏನ್ ಹೇಳಿದ್ದೆ? ನನ್ ಕಣ್ಣಂದ್ರೆ ಇಷ್ಟ ಅಂತಂದೆ. ಇವಾಗ ನನ್ ಕಣ್ಣು ಹೋಯ್ತು ಅಂತ ನನ್ ಮೇಲೆ ಪ್ರೀತಿ ಹೊರಟೋಯ್ತಾ? ಅದಕ್ಕೆ ನನಗ್ ಕಣ್ ಬೇಡ ಅಂತ ಹೇಳಿದ್ರು ಬಲ್ವಂತ ಮಾಡ್ತಿದ್ಯಾ? ನೀನು ಕೂಡ ಬೇರೆ ಗಂಡಸ್ರ ತರ ಶರೀರ ನೋಡಿ ಪ್ರೀತಿಸಿದ್ಯಾ ಹೊರತು ಮನ್ಸನ್ ನೋಡಿ ಪ್ರೀತಿಸಿಲ್ಲ. ಪುಣ್ಯ ಪುಣ್ಯ, ಸಾರಿ ಪುಣ್ಯ, ನೀನ್ ಹಾಗೆ ಮಾತಾಡಿದ್ದಕ್ಕೆ ನನಗೆ ಗೊತ್ತಿಲ್ದೇನೆ ನಿನ್ ಮೇಲೆ ಕೈ ಮಾಡಿಬಿಟ್ಟೆ. ನನ್ನನ್ನು ಹೊಡೆಯೋ ಹಕ್ಕು, ಸಾಯಿಸೋ ಹಕ್ಕು ನಿನಗಲ್ದೆ ಬೇರೆ ಯಾರಿಗಿದೆ ಹೇಳು? ಹೊಡಿ, ಸಾಯಿಸು. ನೀನು ಹೊಡೆದ್ರು ಸಾಯಿಸಿದ್ರು ನನಗೆ ಕಣ್ಗಳು ಬೇಡ. ನಾನು ಹೀಗೆ ಇರ್ತೀನಿ. ಪದೇ ಪದೇ ಅದೇ ಮಾತಾಡ್ತಿದ್ಯಾ? ನಿನಗೆ ನನ್ನ ಕಷ್ಟ ಅರ್ಥ ಆಗ್ತಿದ್ಯಾ ರಾಕ್ಷಸಿ? ಇದನ್ನ ಹಾಸ್ಪಿಟಲ್ ಅನ್ಕೊಂಡಿದ್ದೇನೋ ಅವ್ರ ಮನೆ ಅನ್ಕೊಂಡಿದ್ದೇನಾ? ಸಾರಿ, ಐ ಆಮ್ ರಿಯಲಿ ಸಾರಿ. ನೋಡು, ಎಲ್ಲರೂ ನನ್ನನ್ನೇ ನೋಡ್ತಿದ್ದಾರೆ. ನಿನಗೆ ಕಾಲಿಗೆ ಬೀಳ್ತೀನಿ, ಹೇಳು ಹೇಳು ಪುಣ್ಯ. ಏನ್ ಹೇಳ್ಬೇಕು? ಪ್ರೀತಿಸ್ದೆ ಅಂತ ಹೇಳ್ತಿರೋ ಮನ್ಸೆ ಅರ್ಥ ಮಾಡ್ಕೊಳ್ದೆ ಮನ್ಸಿಗೆ ನೋವು ಮಾಡ್ತಾ ಇದೆ. ಯಾಕೋ, ಏನಾಯ್ತು? ಯಾಕೋ ಅವಳು ಆಪರೇಷನ್ ಬೇಡ ಅಂತಿದ್ದಾಳೆ? ಬೇಡ ಅಂತ ಹೇಳ್ತಾಳಂತ ಗೊತ್ತಿದ್ದೆ ಅಲ್ವಾ? ಅವಳಿಗೆ ಗೊತ್ತಿಲ್ದೇನೆ ನಾನು ಅವಳನ್ನ ಇಲ್ಲಿ ಕರ್ಕೊಂಡ್ಬಂದಿದ್ದು. ನೀನ್ ಟೆನ್ಷನ್ ಮಾಡ್ಕೋಬೇಡ ಕಣೋ, ಏನೋ ಒಂದು ಮಾಡೋಣ. ಅಮ್ಮ ಕಾಲ್ ಮಾಡ್ತಿದ್ದಾರೆ ಕಣೋ, ಮಾತಾಡ್ ಬರ್ತೀನಿ. ಏನು ಹಾಸ್ಪಿಟ್ಲಿಗೆ ಹೋದ್ರಾ? ಡಾಕ್ಟರ್ನ ಭೇಟಿ ಮಾಡಿದ್ರಾ? ಪುಣ್ಯಗೆ ದೃಷ್ಟಿ ವಾಪಸ್ ಬರುತ್ತಲ್ಲ? ಯಾಕೋ ಏನು ಮಾತಾಡ್ತಿಲ್ಲ? ಅಮ್ಮ, ಹಾಸ್ಪಿಟಲ್ಗೆ ಬಂದಿದ್ದೀವಿ. ಅವಳು ಒಪ್ಕೊಂಡಿದ್ದಾಳೆ. ಅಪ್ಪ ಹೇಳ್ದ ಹಾಗೆ ಪುಣ್ಯ ಹುಟ್ಟಿದ ಹಬ್ಬಕ್ಕೆ ಅವಳು ಮತ್ತೆ ಪ್ರಪಂಚ ನೋಡ್ಬೇಕು. ಅವಳು ಹುಟ್ಟಿದ ಹಬ್ಬಕ್ಕೆ ಇಲ್ಲಿ ನಿಮ್ಮಪ್ಪ ಎಲ್ಲ ಏರ್ಪಾಟ್ ಮಾಡ್ತಿದ್ದಾರೆ. ಅಮ್ಮ, ನೀವೇನು ಚಿಂತೆ ಮಾಡಬೇಡಿ. ಹೇಗಾದ್ರೂ ಮಾಡಿ ಪುಣ್ಯಂಗೆ ದೃಷ್ಟಿ ಬರೋ ಹಾಗೆ ಮಾಡ್ತೀನಿ. ಸರಿ ಕಂದ, ಜಾಗ್ರತೆ, ಇಡ್ತೀನಿ. ನಿನ್ ಪ್ರೀತಿ ನನಗೆ ಅರ್ಥ ಆಗ್ತಿದೆ ಅನಿರುದ್ಧ್. ನಿನ್ ಪ್ರಾಣನ ಉಳಿಸಿದ್ಮೇಲೆ ಮತ್ತೆ ಬರ್ತೀನಿ ಅಂತ ನಮ್ಮಮ್ಮನ ಮೇಲೆ ಆಣೆ ಮಾಡಿ ಅವನಿಗೆ ಹೇಳ್ಬಿಟ್ಟು ಬಂದಿದ್ದೀನಿ. ಆ ದಿಗಂಬರನ್ ಪಕ್ಕ ಹಸೆಮಣೆ ಮೇಲೆ ಕೂತ್ಕೊಂಡಿದ್ ಮರುಕ್ಷಣನೇ ಅವನು ನನ್ನ ಕುತ್ತಿಗೆಗೆ 3 ಗಂಟೆ ಹಾಕೋಷ್ಟ್ರೊಳಗೆ ನಾನು ಸಾಯೋದು ಖಂಡಿತ.
ನೀನಿರ್ಬೇಕಾಗಿರೋ ಸ್ಥಾನದಲ್ಲಿ ಇನ್ಯಾರನ್ನು ನಾನು ಊಹಿಸ್ಕೊಳಕ್ಕಾಗಲ್ಲ. ಪುಣ್ಯ, ಎದ್ದೇಳು. ಈಗಷ್ಟೇ ಅಮ್ಮ ನಿನ್ ಬಗ್ಗೆ ಕೇಳಕ್ ಕಾಲ್ ಮಾಡಿದ್ರು. ನಿಂಗೆ ದೃಷ್ಟಿ ಬರುತ್ತೆ ಅನ್ನೋ ಆಸೆಯಲ್ಲಿ ಅಲ್ಲಿ ಎಲ್ಲರೂ ಕಾಯ್ತಾ ಇದ್ದಾರೆ. ನನ್ನ ಮಾತು ಕೇಳು, ನಾವು ಡಾಕ್ಟರ್ ಹತ್ರ ಹೋಗೋಣ ಬಾ. ಅನಿರುದ್ಧ್, ನಿನಗೆ ನನ್ನ ಸಂತೋಷನೇ ಮುಖ್ಯ ಆಗಿದ್ರೆ ಇನ್ನೊಂದು ಮಾತು ಮಾತಾಡದೆ ನನ್ನ ನಾಗಮಂಡಲಕ್ಕೆ ಕರ್ಕೊಂಡು ಹೋಗು. ಸರಿ ಪುಣ್ಯ, ನಾವು ನಾಗಮಂಡಲಕ್ಕೆ ವಾಪಸ್ ಹೋಗೋಣ. ನನ್ನ ಫ್ರೆಂಡಿಗೆ ಹೇಳಿ ಬರ್ತೀನಿ. ಸರಿ ಅನಿರುದ್ಧ್, ಹೋಗು. ಏನಾಯ್ತು? ಸರಿನೋ ತಪ್ಪು, ನಾನು ನಿರ್ಧಾರಕ್ಕೆ ಬಂದಿದ್ದೀನಿ ಕಣೋ. ಅದಕ್ಕೆ ನಿನ್ನ ಸಹಾಯ ಬೇಕು. ಏನೋದು? ನೀವು ಹೇಳೋದನ್ನ ಕೇಳ್ತಿದ್ರೆ ನನಗೆ ಬೇಜಾರಾಗ್ತಿದೆ. ಇದು ಕಾನೂನಿಗೆ ವಿರುದ್ಧವಾದ್ರೂ ಒಂದು ಹುಡುಗಿಗೆ ಒಳ್ಳೇದಾಗುತ್ತೆ ಅಂದ್ರೆ ಅದಕ್ಕಿಂತ ಇನ್ನೇನಿದೆ ಹೇಳಿ? ನಿಜವಾಗ್ಲೂ ನೀವೆಲ್ಲ ನನಗೆ ದೇವ್ರ ಥರ ಕಾಣ್ತಿದ್ದೀರಾ. ನಿಮ್ಮ ಈ ಸಹಾಯದಿಂದ ಪುಣ್ಯ ಮತ್ತೆ ಪ್ರಪಂಚ ನೋಡೋ ಹಾಗಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ. ಆದರೆ ಡಾಕ್ಟರ್, ಅವಳು ಇಂಜೆಕ್ಷನಿಗೆಲ್ಲ ಒಪ್ತಾಳೋ ಇಲ್ವೋ? ಆಪರೇಷನಲ್ಲಿ ಕೊಡೋ ಇಂಜೆಕ್ಷನ್ನ ಜ್ಯೂಸಲ್ಲಿ ಬೆರೆಸ್ಕೊಡೋಣ. ಡೋಂಟ್ ವರಿ. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ಸ್ ಅ ಲಾಟ್. ಪುಣ್ಯ, ಅನಿರುದ್ಧ್, ಬಂದ್ಯಾ? ಸರಿ, ನಡಿ ಹೋಗೋಣ. ಇರು, ನಾವು ಹೋಗೋಣ ಅಂತೆ. ಬಂದಾಗಿದ್ದ ನೀನೇನು ತಿಂದಿಲ್ಲ. ಮುಖ ನೋಡು ಹೇಗೆ ಬಾಡ ಹೋಗಿದೆ. ಇಲ್ಲಿ ನೋಡು, ಈ ಜ್ಯೂಸ್ ಕುಡಿ, ಆಮೇಲೆ ಹೋಗೋಣಂತೆ. ಬೇಡ ಅನಿರುದ್ಧ್, ನನಗೆ ಹಸುವಾಗ್ತಿಲ್ಲ. ನೀನ್ ಕುಡಿ. ನಾನು ಕುಡ್ದೇ ಇದನ್ನು ತಗೊಂಬಂದಿರೋದು ಮೇಡಮ್. ನೀವು ಕುಡೀರಿ. ಅವಿನಾಶ್, ಏನ್ ಸ್ಕೆಚ್ ಹಾಕಿದ್ಯಾ ಭಾವ ನೀನು? ಆಟ ಯಾರು ಶುರು ಮಾಡಿದ್ರು ಅನ್ನೋದಲ್ಲ, ಕೊನೆಗೆ ಯಾರು ಗೆಲ್ತಾರೆ ಅನ್ನೋದು ಮುಖ್ಯ. ಹೇಳಿದ್ದೆಲ್ಲ ನೆನಪಿದೆ ತಾನೆ? ನೆನಪಿದೆ. ಸ್ವಲ್ಪ ಡೌಟ್ ಬಂದ್ರೂ ಕೂಡ ಇಲ್ಲಿರ್ಬೇಡ. ಎಕ್ಸ್ಕ್ಯೂಸ್ ಮೀ, ಆಪರೇಷನ್ ಥಿಯೇಟರಲ್ಲಿ ನಿಮ್ಮನ್ನೇ ಕೇಳ್ತಿರೋದು. ಆಪರೇಷನ್ ಥಿಯೇಟರಲ್ಲಿ ಸ್ಟ್ರೈಟ್ ಆಗಿ ಹೋಗಿ ರೈಟ್ ತಗೊಳ್ಳಿ. ಹಾಂ, ಥ್ಯಾಂಕ್ ಯು.
ಮನುಷ್ಯರ ದ್ವೇಷದಿಂದ ಹಾವಿನ ದ್ವೇಷದಿಂದ ತಪ್ಪಿಸ್ಕೋಬಹುದು. ಮನುಷ್ಯ ರೂಪದಲ್ಲಿರೋ ಹಾವು ಕಣೆ ನಾನು. ನನ್ನ ದ್ವೇಷದಿಂದ ನೀನ್ ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ. ಕೆಲ್ಸ ಪೂರ್ತಿ ಆಗುತ್ತೆ ತಾನೆ? ನಾನು ಕೊಟ್ಟಿರೋ ಮದ್ದು ಆಪರೇಷನ್ ಟೈಮಲ್ಲಿ ಪುಣ್ಯಗೆ ಪ್ರಜ್ಞೆ ಬರಲಿ ಅಂತ. ಬಂದ್ರೆ ಆಪರೇಷನ್ ಟೈಮಲ್ಲಿ ಪುಣ್ಯ ಎಚ್ಚರಾಗಿ ಕಣ್ಮಿಡ್ಸಿದ್ರೆ ಶಾಶ್ವತವಾಗಿ ಕುರುಡಿ ಆಗ್ಬಿಡ್ತಾಳೆ. ಎಷ್ಟು ಸಲ ಆಪರೇಷನ್ ಮಾಡಿದ್ರೂ ದೃಷ್ಟಿ ಬರಲ್ಲ. ನೀವಿಲ್ಲೇ ವೆಯ್ಟ್ ಮಾಡಿ. ಓಕೆ ಡಾಕ್ಟರ್. ಚಿಂತೆ ಮಾಡಬೇಡ ಕಣೋ, ಎಲ್ಲ ಒಳ್ಳೇದೇ ಆಗುತ್ತೆ. ಮಗ, ನೀನಿಲ್ಲೇ ಇರು, ನಾನು ಈಗಲೇ ಬರ್ತೀನಿ. ಈ ಟೈಮಲ್ಲಿ ಎಲ್ಗೋ ಹೋಗ್ತೀಯಾ? 1 ನಿಮಿಷ ಹೊರಗೆ ಹೋಗಿ ಬರ್ತೀನಿ. ಓಕೆ. ದೇವ್ರೆ, ಎಲ್ರಿಗೂ ಒಳ್ಳೇದನ್ನೇ ಬಯಸೋ ಒಳ್ಳೆ ಮನ್ಸಿರೋ ಪುಣ್ಯಂಗೆ ಯಾವ ಅಪಾಯನೂ ಆಗದಿರೋ ಹಾಗೆ ನೋಡ್ಕೋ ದೇವ್ರೆ. ಅವಳ ಬದುಕಲ್ಲಿ ಮತ್ತೆ ದೃಷ್ಟಿ ಬರೋ ಹಾಗೆ ಮಾಡು ದೇವ್ರೆ. ಡಾಕ್ಟರ್, ಆಪರೇಷನ್ ಸಕ್ಸಸ್. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಅವ್ರಿಗೆ ಜಾಸ್ತಿ ಸ್ಟ್ರೆಸ್ ಆಗ್ಬಾರ್ದು, ಧೂಳು ಬೀಳ್ಬಾರ್ದು, ಕಣ್ಣನ್ನ ಬ್ಲಿಂಕ್ ಮಾಡಬಾರ್ದು, ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ಸರಿ ಡಾಕ್ಟರ್. ಅವಳಿಗೆ ಪ್ರಜ್ಞೆ ಬರ್ಬೇಕಂದ್ರೆ ಇನ್ನೂ 4 ಗಂಟೆ ಕಾಯ್ಬೇಕು. ಹುಷಾರು. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ದಟ್ಸ್ ಓಕೆ. ನೀನು ಕಣ್ಣು ಓಪನ್ ಮಾಡೋ ಸಮಯಕ್ಕೆ ನೀನು ಇಷ್ಟಪಡೋರೆಲ್ಲ ನೀನು ಕಣ್ಮುಂದೆ ಇರ್ತಾರೆ ಪುಣ್ಯ. ಪುಣ್ಯ ಹೇಗಿದ್ದಾಳೆ ಡಾಕ್ಟ್ರೇ? ಅವಳಿಗೆ ಪ್ರಜ್ಞೆ ಯಾವಾಗ ಬರುತ್ತೆ? ಇನ್ನೊಂದು 5 ನಿಮಿಷದಲ್ಲಿ ಪ್ರಜ್ಞೆ ಬರುತ್ತೆ. ಹೆದರೋ ಅಂಥದ್ದೇನೂ ಇಲ್ಲ. ಛೇ, ಇನ್ನೆಲ್ ಕಂಡ್ಬರುತ್ತೆ? ವೈದ್ಯೋ ನಾರಾಯಣೋ ಹರಿ. ಅನಿರುದ್ಧ್, ಎಲ್ಲಿದ್ದೀರಿ? ನಾನು
ನನಗೇನಾಗಿದೆ? ಅನಿರುದ್ಧ್, ನನ್ನ ಕಣ್ಣಿಗೆ ಈ ಕಟ್ಟಿ ಏನು? ಪುಣ್ಯ, ನಾವು ನಿನ್ನ ಮನೆಯಲ್ಲೇ ಇದ್ದೀವಿ. ಆದರೆ ನೀನು ನನ್ನ ಒಂದು ವಿಷಯಕ್ಕೆ ಕ್ಷಮಿಸ್ಬೇಕು. ಏನ್ ಅನಿರುದ್ಧ್, ಹೊಸ್ದಾಗಿ ಮಾತಾಡ್ತಿದ್ಯಾ? ನಿನಗಿಷ್ಟ ಇಲ್ಲದೆ ಇದ್ರು ನಿನಗೆ ಕಣ್ಣಿನ ಆಪರೇಷನ್ ಮಾಡಿಸಿದ್ದೀನಿ. ಅಂದ್ರೆ ಅಂದ್ರೆ ನೀನು ಕೂಡ ಈ ಕುರುಡಿಗೆ ಮೋಸ ಮಾಡಿದ್ಯಾ ಅನಿರುದ್ಧ್? ಅನಿರುದ್ಧ್, ನನಗೆ ಕಣ್ಣು ದೃಷ್ಟಿ ಏನು ಬೇಡ. ನನ್ನ ಒಂಟಿಯಾಗಿ ಪುಣ್ಯ, ಅಮ್ಮ ತುಂಬ ಎಮೋಷ್ನಲ್ ಆಗಬೇಡಿ. ಅಳೋದು ಕಣ್ಣುಜ್ಜೋ ಅಂಥದ್ದು ಮಾಡಬೇಡಿ. ಪುಣ್ಯ, ನಿನಗೆ ಕಣ್ಣು ಕಾಣಿಸೋದಕ್ಕೋಸ್ಕರ ಅನಿರುದ್ಧ್ ಮಾಡದೇ ಇರೋ ಪ್ರಯತ್ನ ಇಲ್ಲ. ಕೊನೆಯದಾಗಿ ಆ ದೇವರ ಆಶೀರ್ವಾದದಿಂದ ನಿನಗೆ ಕಣ್ಣು ಬಂತು. ಅವನಿಗೋಸ್ಕರನಾದರೂ ಕಣ್ಣು ತೆರೆದು ಈ ಲೋಕನ ನೋಡಮ್ಮ. ಡಾಕ್ಟರ್ ಸರ್, ಈ ಬ್ಯಾಂಡೇಜ್ ತೆಗೀರಿ. ಅಮ್ಮ, ನಿಮಗೆ ಇಷ್ಟವಾಗಿರೋರನ್ನ ನೋಡಿ ಮತ್ತೆ ನಿಧಾನವಾಗಿ ಕಣ್ ತೆಗೀರಿ. ಕಣ್ಣು ಓಪನ್ ಮಾಡಿ ನಿನ್ನ ಮುಂದೆ ಯಾರಿದ್ದಾರೆ ಅಂತ ನೋಡಿ ಪುಣ್ಯ. ಸರಿ ಅನಿರುದ್ಧ್. ಅನಿರುದ್ಧ್, ಅನಿರುದ್ಧ್, ನನಗೇನು ಕಾಣಿಸ್ತಾ ಇಲ್ಲ. ಅಮ್ಮ, ನೀವೇನು ಚಿಂತೆ ಮಾಡಬೇಡಿ. ಮತ್ತೆ ಒಂದ್ಸರಿ ಕಣ್ಣು ಮುಚ್ಕೊಂಡು ನಿಧಾನವಾಗಿ ಕಣ್ ತೆಗೀರಿ. ಅನಿರುದ್ಧ್, ನನಗೆ ದೃಷ್ಟಿ ಬರೋ ಹಾಗೆ ನನ್ನ ಹಣೆಲ್ ಬರ್ತಿಲ್ಲ. ನನ್ನನ್ನು ಬಿಟ್ಬಿಡು. ಅಮ್ಮ, ಇನ್ನೊಂದ್ಸಲ ಪ್ರಯತ್ನ ಮಾಡಿ ನೋಡಮ್ಮ. ಅನಿರುದ್ಧ್, ನನ್ನ ಕಣ್ಣು ಕಾಣಿಸ್ತಾ ಇಲ್ಲ. ಅಮ್ಮ, ಡೋಂಟ್ ವರಿ,
ಲಾಸ್ಟ್ ಆ್ಯಂಡ್ ಫೈನಲ್ ಆಗಿ ಡ್ರಾಪ್ಸ್ ಹಾಕಿ ನೋಡೋಣ. ಅನಿರುದ್ಧ್ ಕಾಣಿಸ್ತಿಲ್ಲ. ನಾನು ಹೇಳ್ದೆ ಅಲ್ವಾ, ನನ್ನಂಥ ದುರದೃಷ್ಟವಂತೆ ಈ ಭೂಮಿ ಮೇಲೆ ಇನ್ಯಾರೂ ಇಲ್ಲ ಅನಿರುದ್ಧ್. ಪುಣ್ಯ, ಕಣ್ಣೀರ್ ಹಾಕ್ಬೇಡಮ್ಮ. ದೃಢ ಸಂಕಲ್ಪದಿಂದ ಒಂದ್ಸಲ ನಿನ್ ಮುಂದೆ ಯಾರಿದ್ದಾರೆ ಅಂತ ನೋಡು.